ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೋಲಾರ ಎಪಿಎಂಸಿ ಮಾಜಿ ಅಧ್ಯಕ್ಷರು, ಶೇಷ ಮೂವಿ ನಿರ್ಮಾಪಕರು ಉಮೇಶ್ ತಿಮ್ಮೇಗೌಡ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪೊಲೀಸ್ ಇಲಾಖೆ ಸಮಾಜದಲ್ಲಿ ಎಷ್ಟು ಮುಖ್ಯ, ಪೊಲೀಸ್ ಇಲಾಖೆ ಕರಪ್ಷನ್ ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗೋದ್ರಿಂದ ಒಂದು ಸಾಮಾನ್ಯ ಕುಟುಂಬಕ್ಕೆ ಆಗೋ ನಷ್ಟ, ಆ ಕುಟುಂಬ ಕಾನೂನನ್ನ ಕೈಗೆ ತಗೊಳ್ಳೋದಾಗಲಿ ಅದರ ಆಕ್ರೋಶನಾಗಲಿ ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಪೊಲೀಸ್ ಇಲಾಖೆ ಈ ಸಿನಿಮಾದಲ್ಲಿ ಲಾಸ್ಟಲ್ಲಿ ಒಂದು ಮೆಸೇಜ್ ಇದೆ. ಬೇರೆ ಒಂದು ಸರ್ವಿಸ್ಸು ಏನಿದೆ ನಮ್ಮ ಇಲಾಖೆಗಳಲ್ಲಿ ಆಲ್ಟರ್ನೇಟ್ ಇದೆ, ಆದರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ರಕ್ಷಣೆಗೋಸ್ಕರ ಏನು ನಾವು ಹೋಗ್ತೀವಿ ಅದಕ್ಕೆ ಆಲ್ಟರ್ನೇಟ್ ಇಲ್ಲ. ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ವರ್ತಿಸೋದ್ರಿಂದ ಇಂಥ ಒಂದು ಸಂದರ್ಭ ಬರಲ್ಲ ಅನ್ನೋ ಒಂದು ಒಳ್ಳೆ ಮೆಸೇಜ್ನ ಈ ಸಿನಿಮಾ ಕೊಟ್ಟಿದೆ. ಸಮಾಜದಲ್ಲೇ ಬದಲಾವಣೆ ಬಯಸುವಂಥ ಸಿನಿಮಾ ಇದು. ಇಂಥ ಸಿನಿಮಾಗಳು ಮುಂದೆ ಬರ್ತಾ ಇರಲಿ, ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿ ಅಂತ ಒಂದು ಒಳ್ಳೆಯ ಪ್ರಯತ್ನನ ಉಮೇಶ್ ತಿಮ್ಮೇಗೌಡವ್ರು ಮಾಡಿದ್ದಾರೆ. ಇಲ್ಲಿ ನಿರ್ದೇಶಕರು ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ಆರಂಭದಿಂದ ಕೊನೆಯವರೆಗೂ ನಾವು ನಿರೀಕ್ಷೆ ಮಾಡ್ತಾ ಪ್ರತಿ ದೃಶ್ಯನ ನೋಡುವಂಥ ಒಂದು ರೀತಿಯಲ್ಲಿ ಸಿನಿಮಾನ ಕಟ್ಕೊಳ್ತಾ ಹೋಗಿದ್ದಾರೆ. ಕೊನೆ ಹಂತದಲ್ಲಂತೂ ಆ ಒಂದು ಮೆಸೇಜ್ ಇದೆಯಲ್ಲ, ಪೊಲೀಸ್ ಇಲಾಖೆಗೆ ಯಾವುದೇ ಆಲ್ಟರ್ನೇಟ್ ಇಲ್ಲ, ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಏನು ಈ ಸಿನಿಮಾ ಹೇಳೋ ಪ್ರಯತ್ನ ಮಾಡಿದೆ ಅಂತ ಒಂದು ಉತ್ತಮವಾದ ಪ್ರಯತ್ನಕ್ಕೆ ಈ ಒಂದು ಸಿನಿಮಾ ನಿರ್ದೇಶಕರು ಹಾಗೂ ಮುಖ್ಯವಾಗಿ ಈ ಒಂದು ಪ್ರಯತ್ನ ಮಾಡಿರುವಂಥ ನಿರ್ಮಾಪಕರನ್ನ ಈ ಸಿನಿಮಾನ ಪ್ರೋತ್ಸಾಹಿಸಬೇಕು ನಮ್ಮ ರಾಜ್ಯದ ಜನತೆ ಅಂತ ಇಂಥ ಒಂದು ಪ್ರಯತ್ನನ ಮಾಡಿರೋ ಉಮೇಶ್ ಅವರು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾಗಳನ್ನ ನೀಡಲಿ ಅಂತ ಬಯಸ್ತಾ ಇದ್ದೀನಿ. ಶೇಷ 2016 ತುಂಬ ಒಳ್ಳೆ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ನಾವು ಎಲ್ಲ ರೀತಿಯಲ್ಲೂ ಒಂದೊಂದು ಥರ ಮೂವಿಗಳು ನೋಡಿದ್ವಿ, ಒಂದೊಂದು ರೀತಿಯ ಕಥೆ. ಆದರೆ ಇದು ಒಂದು ಥರ ವಿಭಿನ್ನವಾಗಿದೆ, ಅಂದರೆ ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂದರೆ ಸಾಮಾನ್ಯ ಜನರು ಪ್ರತಿಯೊಬ್ಬರು ಎಲ್ಲರನ್ನೂ ನಂಬೋದು, ಧೈರ್ಯ ಅವ್ರಿಗೆ, ಸಾಮಾನ್ಯ ಜನರಿಗೆ ಧೈರ್ಯ ಬರದೆ ಏನೇ ಒಂದು ಸಮಸ್ಯೆ ಬಂದಾಗ ಪೊಲೀಸ್ ಇದೆ, ಬರ್ತಾರೆ, ನಮ್ಮನ್ನ ಕಾಪಾಡ್ತಾರೆ ಅನ್ನೋದು. ಆ ವಿಚಾರದಲ್ಲಿ ಸುಮಾರು ಜನ ಎಷ್ಟು ನೊಂದಿರ್ತಾರೆ, ಅವ್ರಿಗೆಷ್ಟು ತೊಂದರೆ ಆಗಿರುತ್ತೆ, ಕಷ್ಟ ಅನುಭವಿಸಿರ್ತಾರೆ ಅನ್ನೋದು ಈ ಒಂದು ಮೂವಿಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿದ್ದಾರೆ. ಇಲ್ಲಿ ಸಾಮಾನ್ಯ ಜನರು ತುಂಬಾ ಕಷ್ಟ ಪಡ್ತಾರೆ. ಯಾರೋ ಕೆಲವೊಬ್ಬರು ಒಂದೊಂದು ಪೊಲೀಸು ಮಾಡೋ ಒಂದೊಂದು ತಪ್ಪು ಸುಮಾರು ಜನಕ್ಕೆ, ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ ಅನ್ನೋದನ್ನ ಇಲ್ಲಿ ನಮ್ಮ ನಿರ್ದೇಶಕರು ಬಹಳ ಸ್ಪಷ್ಟವಾಗಿ ನೀಟಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಈ ಒಂದು ಮೂವಿನ ಪ್ರತಿಯೊಬ್ಬರು ನೋಡಬೇಕು, ನೋಡಿದ್ರೆ ಪ್ರತಿಯೊಬ್ಬರಿಗೂ ಅದೊಂದು ಅರ್ಥ ಆಗುತ್ತೆ. ಏನಿದೆ ನಮ್ಮ ಇಲಾಖೆ ಹೇಗೆ ನಡೀತಾ ಇದೆ, ಮುಂದೆ ಏನು ಬದಲಾವಣೆ ಬರಬೇಕು ಅನ್ನೋದು ತಿಳಿಯುತ್ತೆ. ತುಂಬ ಒಳ್ಳೆ ಸಬ್ಜೆಕ್ಟ್ ಓರಿಯೆಂಟೆಡ್ ಮೂವಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡ್ತಾನೆ. ಎಲ್ಲರೂ ಬಂದು ನೋಡಬೇಕು ಈ ಮೂವಿನ. ನಮಸ್ತೆ, ನಾನು ಸುಹಾಸ್ ಅಂತ. ನಾನು ಕೂಡ ಡೈರೆಕ್ಷನ್ ಮಾಡ್ತೀನಿ ಮತ್ತು ಆ್ಯಕ್ಟಿಂಗ್ ಮಾಡ್ತೀನಿ, ಒಬ್ಬ ಕಲಾವಿದ ಕೂಡ ನಾನು ಕೂಡ. ಇವತ್ತು ಈ ಚಿತ್ರವನ್ನು ನೋಡಲಿಕ್ಕೆ ಬಂದಿದ್ದೆ. ತುಂಬ ಖುಷಿಯಾದಂತಹ ಒಂದು ಸಂಗತಿ. ಇದನ್ನು ನನ್ನ ಸ್ನೇಹಿತ, ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಉಮೇಶ್ ತೆಗೆದಿದ್ದಾನೆ. ಭಾಳ ಖುಷಿಯಾಯಿತು. ಇದು ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಷ್ಟು ಚೆನ್ನಾಗಿರೋ ಮೂವಿನ ನನ್ನ ಸ್ನೇಹಿತ ತೆಗೆದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಂತಂದರೆ, ಒಂದು ರಾತ್ರಿ ಎಷ್ಟು ಜನಗಳ ಜೀವನನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಒಬ್ಬನ ಸ್ವಾರ್ಥ ಇನ್ನೊಬ್ಬರ ಜೀವನನ ಎಷ್ಟು ಹಾಳು ಮಾಡುತ್ತೆ, ಹಾಗೆ ಇಂಡೈರೆಕ್ಟ್ಲಿ ಸ್ಲೋಲಿ ಅವನ ಜೀವನನ ಕೂಡ ಹೇಗೆ ಹಾಳು ಮಾಡುತ್ತೆ ಅನ್ನೋದನ್ನ ತುಂಬ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ನಿರ್ದೇಶಕರು ಇದರಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ಈ ಥರ ಥ್ರಿಲ್ಲರ್ ಮೂವೀಸ್ ಬರೋದು ತುಂಬಾ ಕಡಿಮೆ. ಬಟ್ ಈ ಪ್ರಯತ್ನವನ್ನು ಇಷ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋದ್ರ ಮೂಲಕ ಈ ಜಾನರಲ್ಲಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ನಾನು ನನ್ನ ಸ್ನೇಹಿತ ಅಂತ ಹೇಳ್ತಾ ಇಲ್ಲ, ನನಗೆ ಭಾರಿ ಖುಷಿ ಆಯಿತು ಮೂವಿನ ನೋಡಿ. ಶುರುವಿಂದ ಕೊನೆಯವರೆಗೂ ಒಂದೇ ಒಂದು ನಿಮಿಷ ಎಲ್ಲೂ ಕೂಡ ನಮಗೆ ಬೇಜಾರಾಗಿಲ್ಲ, ಎಲ್ಲೂ ಕೂಡ ಆ ಕಡೆ ಈ ಕಡೆ ಕಣ್ಣಾಡಿಸ್ಬೇಕು ಅಂತ ಅನಿಸ್ಲಿಲ್ಲ, ಎಲ್ಲೂ ಕೂಡ ಮೊಬೈಲ್ ನೋಡಬೇಕು ಅಂತ ಅನಿಸ್ಲಿಲ್ಲ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ 10-20 ಸೆಕೆಂಡ್ ಸ್ವಲ್ಪ ಆ ಕಡೆ ಈ ಕಡೆ ಲ್ಯಾಗ್ ಆಯಿತು ಮೂವಿ ಅಂತಂದರೆ ನಾವು ಮೊಬೈಲ್ ಎತ್ಕೊಂಡ್ಬಿಡ್ತೀವಿ, ಅಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಆದರೆ ಈ ಮೂವಿ ಎಲ್ಲೂ ಕೂಡ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಇದಕ್ಕೆ ತುಂಬಾ ಹೆಲ್ಪ್ ಮಾಡಿರುವಂಥದ್ದು ಅಂತಂದರೆ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಯಾರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೆ ಇದಕ್ಕೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಯಾರು ಕ್ಯಾಮ್ರಾಮನ್, ಸಿನಿಮಾಟೋಗ್ರಫರ್, ಅವ್ರಿಗೂ ಕೂಡ ಒಂದು ದೊಡ್ಡ ಕ್ರೆಡಿಟ್ ಬರುತ್ತೆ ಇದರಲ್ಲಿ. ಮತ್ತು ನಮ್ಮ ಡೈರೆಕ್ಟರ್ ಪ್ರದೀಪ್ ಅರಸೀಕೆರೆ ಅವರು ಭಾಳ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೋ ಸುಮ್ಮನೆ ನಾರ್ಮಲ್ ಲವ್ ಸ್ಟೋರಿನೋ ಅಥವಾ ಇನ್ಯಾವುದೋ ರೊಮ್ಯಾನ್ಸೋ ಈ ಥರ ಮಾಡ್ಕೊಂಡು ಮಾಡಿಲ್ಲ. ಒಂದು ಒಳ್ಳೆ ಮೆಸೇಜ್ನ
ಭಯಾನಕ ಥ್ರಿಲ್ಲರ್ ಕಾಂಟೆಂಟ್ ಅಲ್ಲಿ ಕೊಡ್ತಿದ್ದಾರೆ. ಈ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ನಿಮಗೆ. ನಿಜವಾಗ್ಲೂ ಒಳ್ಳೆ ಭವಿಷ್ಯ ಇದೆ. ಮತ್ತೆ ಈ ಮೂವಿ ಖಂಡಿತ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ನಿಮ್ಮೆಲ್ಲರಿಗೂ ಇದೆ ಅಂತ ಅನ್ಸುತ್ತೆ. ಮೂವಿ ನೋಡ್ಕೊಂಡು ಆಚೆ ಬರುವಾಗ ಎಲ್ಲರ ಮುಖದಲ್ಲಿ ಇದ್ದಂತಹ ಆ ಒಂದು ಖುಷಿ, ಆ ಒಂದು ಸಮಾಧಾನ ನಮ್ಗೆ ಎಲ್ಲರಿಗೂ ಎದ್ದು ಕಾಣಿಸ್ತಾ ಇತ್ತು. ತುಂಬಾ ಒಳ್ಳೇದಾಗ್ಲಿ, ಇಬ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಈ ತರ ಇನ್ನೂ ತುಂಬಾ ಚೆನ್ನಾಗಿರೋ ಮೂವೀಸ್ನ ತೆಗಿತಾರೆ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ಈ ಮೂವಿಗೆ ಇರಲಿ. ಎಲ್ಲರೂ ಬಂದು ದಯವಿಟ್ಟು ಈ ಮೂವಿನ ನೋಡಿ ಹರಸಿ ಹಾರೈಸಬೇಕು ಅಂತ ಹೇಳ್ತೀನಿ. ಮಲಯಾಳಂ ಮೂವೀಸ್ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಕೂತಿದ್ರಿ, ಈಗ ಡೈರೆಕ್ಟ್ ಆಗಿ ಕನ್ನಡದಲ್ಲೇ ಈ ಜಾನರ್ ಮೂವಿನ ನೋಡಿ. ಓಕೆ, ಥ್ಯಾಂಕ್ ಯು. ಉಮೇಶ್ ಪ್ರದೀಪ್ ಅವರು ತುಂಬ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ. ಅವ್ರಿಗೆ ಚಿತ್ರ 100 ವರ್ಷ ದಾಟಲಿ ಅಂತ ಶುಭ ಹಾರೈಸ್ತೇನೆ. ಈಗಾಗಲೇ ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಸೊ ಮತ್ತೆ ಅದ್ರ ಬಗ್ಗೆ ಹೇಳಲ್ಲ. ಆದ್ರೂ ಪ್ರದೀಪ್ ಅವರು ಪೊಲೀಸರ ಪೊಲೀಸರೇ ದೌರ್ಜನ್ಯ ಮಾಡಿದ್ರೆ ಏನಾಗ್ಬೋದು ಅನ್ನೋದನ್ನ ಪ್ರೇರಣೆ ಇದ್ದು ಹೊಲ ಮೈದಾಗ ಅಂತಾರಲ್ಲ, ಆ ಥರ ಚೆನ್ನಾಗಿ ಚಿತ್ರಿಸಿದ್ದಾರೆ. ಈ ಚಿತ್ರ ತುಂಬ ರೋಚಕವಾಗಿದೆ, ಚೆನ್ನಾಗಿ ಓಡಲಿ. ಇಬ್ಬರಿಗೂ ಶುಭ ಹಾರೈಸ್ತೇನೆ. ಆಲ್ ದ ಬೆಸ್ಟ್.